ಕಸ ಸಮಸ್ಯೆ ಏನಕ್ಕೆ ಆಗ್ತಾ ಇದೆ ಸರ್? ಏನು ಕಾರಣ ಅನ್ಸುತ್ತೆ? ಯಾರಿಗೂ ಜವಾಬ್ದಾರಿ ಇಲ್ಲ. ಯಾವುದೇ ಒಂದು ಭಾಗದಲ್ಲಿ ಹೋಗಿ ಒಬ್ಬ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಯಾರು ಚೀಫ್ ಕಮಿಷನರು ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರು ನೋಡ್ತಾ ಇದ್ದಾರೆ ಅವ್ರು ಹೋಗಿ ಇಲ್ಲೇ ಒಂದು ಕಡೆ ಅದನ್ನು ಸರಿಯಾದ ನಿರ್ವಹಣೆ ಮಾಡಿದ ರೀತಿಯಲ್ಲಿ ನೋಡಿದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡದೆ ಹೋದರೆ ಈಗ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ ನಾಳೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಬೇಕು. ನೋಡಪ್ಪ, ನಾಳೆ ಎಲ್ಲಾದರೂ ನಿಮಗೆ ಬ್ಲ್ಯಾಕ್ ಸ್ಪಾಟ್ ಬಿದ್ದು ಈ ಫೋಟೋ ನನ್ನ ಕ್ಯಾಮ್ರಾದ ನನ್ನ ಇದಕ್ಕೆ ಬಂದರೆ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಒಂದು ಭಯ ಇಲ್ಲ, ಭಯದೇ ಹೋಗ್ಬಿಟ್ಟಿದೆ. ಮತ್ತು ಇವತ್ತು ಬೃಹದಾಕಾರವಾಗಿ ಬೆಳೆದುಬಿಟ್ಟವೆ ವಾರ್ಡ್ಗಳು ಕೂಡ. ವಾರ್ಡ್ಗಳು ಬೆಳೆದಿರೋದ್ರಿಂದ ಅಲ್ಲಿ ನಮಗೆ ಆ ಕಾರ್ಮಿಕರು ಏನು ಪೌರ ಕಾರ್ಮಿಕರು ಏನಿದ್ದಾರೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಏನಿದ್ದಾರೆ. ಪಾಪ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ, ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಆ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅಂತೇಳಿ ಸಾಕಷ್ಟು ಬಾರಿ ನಾನು ಕೂಡ ಹಲವಾರು ಬಾರಿ ಚೀಫ್ ಕಮಿಷನರ್ಗೆ ಬೇರೆ ಬೇರೆಯವ್ರಿಗೆ ಎಲ್ರಿಗೂ ಹೇಳಿದೆ. ಇದುವರೆಗೂ ಕೂಡ ಇಲ್ಲಿ ಕೂಡ ಅದನ್ನು ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಅದರ ಕೊರತೆಯೂ ಒಂದು ಕಡೆ, ಮತ್ತು ನಿರ್ವಹಣೆ ಏನಿದೆ ಯಾರಿಗೂ ಕೂಡ ಜವಾಬ್ದಾರಿ. ಈಗ ಮೊದಲು ಯಾರೋ ಒಬ್ಬ ಗುತ್ತಿಗೆದಾರರು ಕೊಡ್ತಾಯಿದ್ರು, ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ಅವರ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇವಾಗ ಯಾರೋ ಒಬ್ಬರಿಗೆ ಕೊಟ್ಟು ಯಾರೋ ಇದ್ರ ಮುಖಾಂತರ ನಡೆಯುವಂಥದ್ದು ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಇದು ಭಾಳ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ ಈ ಗಾರ್ಬೇಜ್ ಸಮಸ್ಯೆ ಭಾಳ ಉಲ್ಬಣ ಆಗಿದೆ. ಇದಕ್ಕೆ ಏನಾದರೂ ಕಡಿವಾಣ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥ ವಿದೇಶಿಗರು ಯಾರನ್ನು ನೋಡಿದ್ರೆ ಏನಪ್ಪ ಇಷ್ಟು ಅಸಹ್ಯವಾಗಿದೆ ಈ ಬೆಂಗಳೂರು ನಗರ ಅಂಥೇಳಿ ಖಂಡಿತವಾಗಿ ಮಾತಾಡೋಂಥ ಪರಿಸ್ಥಿತಿ ಹತ್ತಿರದಲ್ಲೇ ಬರ್ತದೆ.